ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಮೊಳಕೆ ಹುರುಳಿ ಸಾರು ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ರುಚಿ ಇರುತ್ತೆ, ಮುದ್ದೆಗೆ ಚಪಾತಿಗೆ ಎಲ್ಲ. ಹಳೆ ಕಾಲದಲ್ಲೆಲ್ಲ ಇದೇ ರೀತಿ ಸಾಂಬಾರು ಮಾಡ್ತಾ ಇದ್ದಿದ್ದು. ಹುರುಳಿಕಾಳು ತಿನ್ನೋದ್ರಿಂದ ತುಂಬಾ ಹೆಲ್ತ್ಗೆ ಒಳ್ಳೆಯದು. ಅದು ಮೊಳಕೆ ಬರಿಸಿ ತಿನ್ನೋದಂತೂ ತುಂಬಾ ಒಳ್ಳೆಯದು. ಹಾಗೆ ಮಾಡಿದ್ರೆ ಹುರುಳಿಕಾಳೆಲ್ಲ ತಿನ್ನಲ್ಲ. ಈ ರೀತಿ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು 2 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಈಗ ಅದಕ್ಕೆ ಈರುಳ್ಳಿ 2 ಈರುಳ್ಳಿ ಹಾಕ್ತಾಯಿದ್ದೀನಿ. ಮತ್ತು ಬೆಳ್ಳುಳ್ಳಿ 2, ಸ್ವಲ್ಪ ಶುಂಠಿ, ಒಣಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂಗೆ, ಟೊಮೊಟೊ ನಾನು 2 ಟೊಮೊಟೊ ಹಾಕ್ತಾಯಿದ್ದೀನಿ, ಒಂದು ಸ್ವಲ್ಪ ಚಕ್ಕೆ. ಇಷ್ಟು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಕಲರೆಲ್ಲ ಚೇಂಜ್ ಆಗಿದೆ, ಸಾಫ್ಟ್ ಆಗಿದೆ. ಹಾಗೇನು ಮಾಡ್ಬೋದು. ಈ ಥರ ಹುರಿದು ಮಾಡೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ಈಗ ಆಗಿದೆ ನೋಡಿ. ಸ್ಟವ್ ಆರಿಸಿದ ನಂತರ ಧನಿಯಾ ಪೌಡ್ರು 1.5 ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಆ ಬಿಸಿನಲ್ಲೇ ಈ ಥರ ಮಿಕ್ಸ್ ಮಾಡಿದ್ರೆ ಆ ಧನಿಯಾ ಪುಡಿ ಎಲ್ಲ ಹಾಕಿರೋದ್ರಿಂದ ಅದು ಟೇಸ್ಟ್ ಒಂಥರ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಹುರ್ಗಡ್ಲೆ, ಇದು ತಣ್ಣಗಾದ್ಮೇಲೆ ರುಬ್ಕೊಳ್ಬೇಕು. ನೋಡಿ, ಮಿಕ್ಸಿ ಜಾರ್ಗೆ ನಾನು ಕಾಯಿ ಸ್ವಲ್ಪ ಹಾಕಿ ಒಂದು ಸರಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬೇಗ ಆಗುತ್ತೆ ನೈಸಾಗಿದ್ದರೆ ಅಂತ. ಈಗ ಏನು ಹುರ್ಕೊಂಡಿದ್ದೀವಿ ಮಸಾಲೆ ಎಲ್ಲ ತಣ್ಣಗಾಗಿದೆ, ಇದನ್ನೆಲ್ಲ ಹಾಕಿ ಈಗ ರುಬ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ನೈಸಾಗಿ ರುಬ್ಕೊಳ್ಬೇಕು. ಈಗ ರುಬ್ಬಿದಾಗಿದೆ. ಈಗ ನೋಡಿ, ಅದೇ ಕುಕ್ಕರಲ್ಲೇ ನಾನು ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಹಾಕ್ತಾಯಿದ್ದೀನಿ, 2 ಸ್ಪೂನಷ್ಟು ಎಣ್ಣೆ. ಅದಕ್ಕೆ ಸ್ವಲ್ಪ ಸಾಸಿವೆ, ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಅರ್ಧ ಈರುಳ್ಳಿ ಹಾಕ್ತಾಯಿದ್ದೀನಿ. ನೋಡಿ, ಈರುಳ್ಳಿ ಎಲ್ಲ ಸ್ವಲ್ಪ ಈ ಥರ ಫ್ರೈ ಆದ ನಂತರ ಸ್ವಲ್ಪ ಕರಿಬೇವು, ನೋಡಿ ಈ ಥರ ಫ್ರೈ ಮಾಡ್ಕೊಂಡ ನಂತರ ಒಗ್ಗರಣೆ ಒಂದೇ ಸರಿ ಮಾಡಿ ನಾನು ಇದರಲ್ಲೇ ಸಾಂಬಾರು ಮಾಡ್ತಾಯಿದ್ದೀನಿ. ಈಗ ರುಬ್ಬಿರೋ ಅಂಥ ಏನು ಮಸಾಲ ಇದೆ ಇದಕ್ಕೆ ಸೇರಿಸ್ಕೊಳ್ಬೇಕು. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸಾಂಬಾರೆಲ್ಲ ಮಾಡಿದ ನಂತರ ಕೊನೆಯಲ್ಲೂ ಒಗ್ಗರಣೆ ಹಾಕ್ಕೊಳ್ಬೋದು. ನಾನು ಒಂದೇ ಸರಿ ಮಾಡ್ತಾಯಿದ್ದೀನಿ. ನಮಗೆ ನೋಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೇಕು. ಸ್ವಲ್ಪ ತೆಳುವೇ ಇರಬೇಕು. ಅದು ಹುರುಳಿಕಾಳು ತುಂಬ ಬೇಯಬೇಕು, ಅದು ಸಾಂಬಾರು ತುಂಬ ಗಟ್ಟಿಯಾಗುತ್ತೆ. ನೋಡಿ, ಅದಕ್ಕಿದ್ರೆ ಸಾಕಾಗುತ್ತೆ. ಮುದ್ದೆಗೆಲ್ಲ ಅಂದರೆ ಸ್ವಲ್ಪ ತೆಳುವೆ ಇದ್ದರೆ ಚೆನ್ನಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಹುರುಳಿಕಾಳು ಮೊಳಕೆ ಬರಿಸಿರೋದು ನೆನೆಸ್ಬಿಟ್ಟು ನೋಡಿ ಒಂದು ಬಟ್ಟೆನಲ್ಲಿ ಈ ಥರ ಕಟ್ಟಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಹುರುಳಿಕಾಳು ಚೆನ್ನಾಗಿ ನೆಂದರೆ ಮೊಳಕೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಮೊಳಕೆ ಹುರುಳಿಕಾಳು ತಿನ್ನೋದ್ರಿಂದ ಹೆಲ್ತ್ಗೆ ತುಂಬಾ ಒಳ್ಳೆಯದು. ನೋಡಿ, ಈ ಹುರುಳಿಕಾಳು ಒಂದ್ಸರಿ ನೀರಲ್ಲಿ ಸ್ವಲ್ಪ ತೊಳ್ಕೊಂಡು ಈಗೇನಿದೆ ನೋಡಿ ಈ ಸಾಂಬಾರಿಗೆ ಸೇರಿಸ್ಕೊಳ್ಬೇಕು. ನೋಡಿ, ಕುದಿ ಬರ್ತಾ ಇದೆ.
ಈಗ ಹುರುಳಿಕಾಳನ್ನ ಸೇರಿಸ್ತಾ ಇದ್ದೀನಿ. ಈ ಮೆಥಡ್ನಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ ಸಾಂಬಾರಂತೂ. ಇದೆಲ್ಲ ಆಗಿನ ಕಾಲದಲ್ಲಿ, ಹಳೆ ಕಾಲದಲ್ಲೆಲ್ಲ ಅಜ್ಜಿ ಅವಾಗ ಅಮ್ಮ ಆ ಥರ ಎಲ್ಲ ಅವಾಗೆಲ್ಲ ಮಾಡ್ತಾಯಿದ್ರು. ಈಗೆಲ್ಲ ಕಡಿಮೆ ಆಗಿದೆ. ಆದರೂ ಈ ಸಾಂಬಾರು ಮುಂದೆ ಚಿಕನ್ ಸಾಂಬಾರು ಏನಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ 5ರಿಂದ 6 ವಿಷಲ್ ಹಾಕ್ಸ್ಕೊಳ್ಬೇಕು. ಚೆನ್ನಾಗಿ ಬೇಯಬೇಕು. ನೋಡಿ ಆಗಿದೆ. ಈಗ ಹುರುಳಿಕಾಳು ಚೆನ್ನಾಗಿ ಬೆಂದಷ್ಟು ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಅಷ್ಟು ನೀರು ಹಾಕಿದೆ, ಅದು ಬೇಯ್ತಾ ಕಡಿಮೆ ಆಗಿದೆ. ನೋಡಿ ಈ ಅದಕ್ಕೆ ಬರುತ್ತೆ. ವಾರಕ್ಕೊಮ್ಮೆ ಆದರೂ ಈ ಥರ ಹುರುಳಿಕಾಳು ಸೇವನೆ ಮಾಡಬೇಕು. ವಾಯುವಂಶ ಆ ಥರ ಏನಾದರೂ ಇದ್ದರೂ ಕಡಿಮೆ ಆಗುತ್ತೆ. ಮುದ್ದೆಗೆ, ಚಪಾತಿ ಜೊತೆಗೆಲ್ಲ ತುಂಬಾ ರುಚಿಯಾಗಿರುತ್ತೆ. ಈ ಮೆಥಡ್ನಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.